ಸಿಲಿಂಡರ್ ಸಂಕಷ್ಟವನ್ನು ಬಗೆಹರಿಸಲು ಸಿದ್ದು ಸರ್ಕಾರ ಒಂದು ಕಡೆ ತಯಾರಿಯನ್ನು ಕೂಡ ನಡೆಸಿಕೊಳ್ತಾ ಇದೆ. ಯಾಕಂದರೆ ಹೋಟೆಲ್ ಮಾಲೀಕರು ಇದರ ಬಗ್ಗೆ ಏನು ಬೆಂಗಳೂರಿನ ಹೋಟೆಲ್ ಏಜೆನ್ಸಿ ಸಂಬಂಧಪಟ್ಟಂತೆ ಮಾಲೀಕರು ಕೂಡ ಒಂದಷ್ಟು ಪತ್ರವನ್ನು ಬರೆದಿದ್ರು, ಒಂದಷ್ಟು ಪಾಯಿಂಟ್ಸ್ಗಳನ್ನು ಆ್ಯಡ್ ಮಾಡಿದ್ರು. ಸಂಘದ ಮಾಲೀಕರು, ಹೋಟೆಲ್ನ ಸಂಘದ ಮಾಲೀಕರು, ಬೆಂಗಳೂರು ಅಸೋಸಿಯೇಷನ್ ಅವರು, ಅದಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಅವರು ಕೂಡ ಅದನ್ನು ಆಲಿಸಿ ಈಗ ಸಿಲಿಂಡರ್ ಸಂಕಷ್ಟ ಬಗೆಹರಿಸಲು ಸಿದ್ದು ಅವರು ಒಂದಷ್ಟು ಸಜ್ಜನ ಮಾಡ್ಕೊಳ್ತಾ ಇದ್ದಾರೆ. ಅಂತೂ ಇಂತೂ ಗ್ಯಾಸ್ ಏಜೆನ್ಸಿ ಜೊತೆ ಸಭೆ ಮಾಡೋದಕ್ಕೂ ಕೂಡ ಮುಂದಾಗ್ತಾ ಇದೆ ಸರ್ಕಾರ. ನಾಳೆ ಗ್ಯಾಸ್ ಏಜೆನ್ಸಿ ಮತ್ತು ಅನಿಲ ಮಾರುಕಟ್ಟೆಯಲ್ಲಿ ಯಾರೆಲ್ಲ ಇದು ಮಾಡ್ತಾರೆ, ಕಾರ್ಪೊರೇಷನ್ ಇರ್ತಾರೆ, ಅನಿಲ ಕಾರ್ಪೊರೇಷನು ಹಾಗೆ ಗ್ಯಾಸ್ನ ಏಜೆನ್ಸಿ, ಈ ಇಬ್ಬರನ್ನೂ ಕರೆದು ನಾಳೆ ಸಭೆ ಮಾಡುವಂತಹ ಸಾಧ್ಯತೆಗಳು ಹೆಚ್ಚಿವೆ. ನಾಳೆ ಸಂಜೆ ಸುಮಾರು 4 ಗಂಟೆಗೆ ಈ ಗ್ಯಾಸ್ ಕಂಪನಿಗಳ ಜೊತೆ ಸಭೆ ನಡೆಸೋದಕ್ಕೆ, ಜೊತೆಗೆ CS ಕಾರ್ಯದರ್ಶಿ ನೇತೃತ್ವದಲ್ಲಿ ಸಭೆ ನಡೆಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ಈ CS ಕಾರ್ಯದರ್ಶಿ ನೇತೃತ್ವದಲ್ಲಿ ಸಭೆ ಮಾಡೋದಕ್ಕೆ ಗ್ಯಾಸ್ ಏಜೆನ್ಸಿಗಳು, ಆಯಿಲ್ ಕಾರ್ಪೊರೇಷನ್ಸ್ ಜೊತೆಗೆ ಸಹ ಸರ್ಕಾರ ಸಭೆ ಸದ್ಯದ ಸ್ಟಾಕ್ಗಳ ಬಗ್ಗೆ ಮಾತನಾಡೋದಕ್ಕೆ, ಜೊತೆಗೆ ಏನು ಇದಕ್ಕೆ ಪರಿಹಾರವನ್ನು ಕಂಡುಕೊಳ್ಬಹುದು. ಇದರ ಜೊತೆಗೆ ಈಗ ಹರ್ಮುಜ್ ಜಲಸಂಧಿಯಿಂದ 2 ಹಡಗುಗಳು ಕೂಡ ಬರ್ತಾ ಇದ್ದಾವೆ, ಅದಕ್ಕೂ ಕೂಡ ಸಂಬಂಧಪಟ್ಟಂತೆ ಏನಾದರೂ ಮಾತುಕತೆಗಳು ನಡೆಯುವಂಥ ಚಾನ್ಸಸ್ ಇರುತ್ತೆ. ಹಾಗೆ ಆಯಿಲ್ ಕಾರ್ಪೊರೇಷನ್ ಜೊತೆಗೆ ಈ ಅನಿಲ ಏಜೆನ್ಸಿ ಯಾರಿದ್ದಾರೆ ಇದೆಲ್ಲವೂ ಕೂಡ ಮಾತುಕತೆ ಮಾಡೋದಕ್ಕೆ ಸದ್ಯಕ್ಕೆ ಎಷ್ಟರ ಮಟ್ಟಿಗೆ ಸ್ಟಾಕ್ ಇದೆ ನಮ್ಮಲ್ಲಿ, ಹಾಗೆ ಅದಕ್ಕೆ ಸಂಬಂಧಪಟ್ಟಂತೆ ಅಕ್ರಮಗಳು ಏನೇನು ನಡೀತಾ ಇದೆ ಅದಕ್ಕೆಲ್ಲ ಬ್ರೇಕ್ ಹಾಕಬೇಕು ಅನ್ನೋ ಬಗ್ಗೆ ಚರ್ಚೆ ಮಾಡುವಂತಹ ಸಾಧ್ಯತೆ ಹೆಚ್ಚಿದೆ. ಜೊತೆಗೆ ಅನಿಲವನ್ನು ಯಾವ ರೀತಿ ಪೂರೈಕೆಯನ್ನು ಮಾಡಬೇಕು ಕಂಪನಿಗಳಿಗೆ ಅಂತ ಮಾಹಿತಿ ಪಡೆಯಲಿದ್ದಾರೆ CS ನೇತೃತ್ವದಲ್ಲಿ ಸಭೆ ಮಾಡುವಾಗ.